ಇನ್ನು ಬೆಂಗಳೂರಿನಲ್ಲಿ ಅತಿ ದೊಡ್ಡ ಆಪರೇಷನ್ ಒತ್ತುವರಿ ಕಾರ್ಯಾಚರಣೆ ನಡೀತಾ ಇದೆ. ಈಗ ಸದ್ಯಕ್ಕೆ ಸುಮಾರು 200 ಅನಧಿಕೃತ ಮನೆಗಳನ್ನ ಡೆಮಾಲಿಷ್ ಮಾಡೋದಕ್ಕೆ ಅಂತೇಳಿ ಪಾಲಿಕೆ ಈಗ ಮುಂದಾಗಿದೆ. 6 JCBಗಳನ್ನ ಸ್ಥಳಕ್ಕೆ ಕರೆಸಿದ್ದಾರೆ. ಜೊತೆಗೆ 300ಕ್ಕೂ ಹೆಚ್ಚು ಸಿಬ್ಬಂದಿ ಭದ್ರತೆಯಲ್ಲಿ ಈ ಡೆಮಾಲಿಷನ್ ಪ್ರಕ್ರಿಯೆ ನಡೀತಾ ಇದೆ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ನಡೀತಾ ಇರುವಂತಹ ಈ ಡೆಮಾಲಿಷನ್ ಪ್ರಕ್ರಿಯೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜಾಗ ಒತ್ತುವರಿ ಮಾಡಿದ್ರು ಅನ್ನುವಂಥ ಒಂದು ಆರೋಪ. ಸೊ ಒತ್ತುವರಿ ಮಾಡಿಕೊಂಡು ಚಿಕ್ಕ ಚಿಕ್ಕ ಮನೆಗಳನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ರು. ಇದು ಗೋಮಾಳ ಜಾಗ ಅಂತೆ. ಆ ಗೋಮಾಳ ಜಾಗವನ್ನು ಪಾಲಿಕೆಗೆ ಜಿಲ್ಲಾಡಳಿತ ಈಗಾಗಲೇ ಸುಪರ್ದಿಗೆ ನೀಡಿದೆ. ಬಟ್ ಆ ಪಾಲಿಕೆ ಜಾಗದಲ್ಲಿ ಅನಧಿಕೃತವಾಗಿ ಕೆಲವೊಂದಷ್ಟು ಜನ ಮನೆಗಳನ್ನು ನಿರ್ಮಿಸಿಕೊಂಡು ವಾಸ ಮಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಸ್ಥಳದಿಂದ ನಾವು ಪ್ರತಿನಿಧಿ ವಿಕಾಸ್ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಿಗ್ಗೆ JCBಗಳು ಗರ್ಜನೆ ನಡೆಸಿರುವಂಥದ್ದು ಕೋಗಿಲು ಕ್ರಾಸ್ನ ಏನೊಂದು ಫಕೀರ್ ಲೇಔಟ್ ಏನಿದೆ, ಇಲ್ಲಿ ಅಕ್ರಮವಾಗಿ ನೆಲೆಸಿದ್ದಂತಹ ಸುಮಾರು 200ಕ್ಕೂ ಹೆಚ್ಚು ನಿವಾಸಿಗಳು ನೆಲೆಸಿದ್ದಂತಹ ಮನೆಗಳನ್ನು ಡೆಮಾಲಿಷನ್ ಮಾಡಿರುವಂಥದ್ದು ಸದ್ಯ ಈಗ ಗಮನಿಸ್ತಾ ಇದ್ದೀನಿ. ಇದು ಫಕೀರ್ ಲೇಔಟ್ ಕೋಗಿಲು ಕ್ರಾಸ್ ಬಳಿ ಇರತಕ್ಕಂತಹ ಈ ಒಂದು ಲೇಔಟ್ನಲ್ಲಿ ಏನು ಫಕೀರ್ ಜನಾಂಗಕ್ಕೆ ಸೇರಿದಂತಹ ಒಂದು 200ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ರು. ಭಿಕ್ಷಾಟನೆ ಸೇರಿದಂತೆ ಬೇರೆ ಬೇರೆ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಅವರು ಜೀವನವನ್ನು ನಡೆಸ್ತಕ್ಕಂಥವ್ರು. ಸೊ ಇಲ್ಲಿ ಸುಮಾರು 28ರಿಂದ 30 ವರ್ಷಗಳಿಂದ ಇಲ್ಲಿ ಜೀವನವನ್ನ ನಡೆಸ್ತಾ ಇದ್ರು. ಸೊ ಆ ಜನ ಯಾವುದೇ ರೀತಿಯಂತ ಮಾಹಿತಿ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು GBA ಆಗಿರ್ಬೋದು ಯಾವುದೇ ಮಾಹಿತಿಯನ್ನ ಕೊಡದೇನೆ ಇವತ್ತು ಬೆಳ್ಳಂಬೆಳಿಗ್ಗೆ JCBಗಳನ್ನ ತಂದು ಮನೆಗಳನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿದ್ದಾರೆ ಅಂತ ಹೇಳಿ ಅವರು ಆರೋಪವನ್ನ ಮಾಡ್ತಿದ್ದಾರೆ. ಮತ್ತು ಏನು GBA ಅಧಿಕಾರಿಗಳನ್ನ ಕೇಳಿದ್ರೆ ನಾವು ಈಗಾಗಲೇ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ವಿ ಮತ್ತು ಈ ಒಂದು ಸ್ಥಳ ಏನಿದೆ ಇದು ಈ ಹಿಂದೆನೆ 14 ಎಕರೆ ಜಾಗ ಏನಿದೆ ಇದು GBAಗೆ ಸರ್ಕಾರದಿಂದ ಬಂದಿತ್ತು. ಅಂದ್ರೆ ಇಲ್ಲಿ ಹಸಿ ತ್ಯಾಜ್ಯದಿಂದ ಒಂದು ಬಯೋಗ್ಯಾಸ್ ಅನ್ನ ನಿರ್ಮಾಣ ಮಾಡುವಂತಹ ಒಂದು ಘಟಕ ಮತ್ತು ಈ ಒಂದು ತೆಂಗಿನ ತ್ಯಾಜ್ಯಗಳೇನಿರುತ್ತೆ ಅದರಿಂದ ಉತ್ಪನ್ನಗಳನ್ನು ತಯಾರಿಸುವಂತಹ ಒಂದು ಘಟಕ ಸೇರಿದಂತೆ ಹಲವು ಘಟಕಗಳನ್ನ ಇಲ್ಲಿ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಅನುಮತಿ ಕೊಟ್ಟಿತ್ತು ಮತ್ತು ಇದಕ್ಕೆ GBA ಏನಿದೆ ಇದಕ್ಕೆ ಈ ಒಂದು ಜಾಗ 14 ಎಕರೆ ಜಾಗವನ್ನ ಮಂಜೂರು ಮಾಡಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಸುತ್ತಲೂ ಕೂಡ ಈಗಾಗಲೇ ಈ ಒಂದು ಜಾಗ ಏನಿದೆ 14 ಎಕರೆ ಜಾಗ ಇದಕ್ಕೆ ಈಗಾಗಲೇ ಸುತ್ತಲೂ ಕೂಡ ಕಾಂಪೌಂಡ್ ನಿರ್ಮಾಣವನ್ನ ಈಗಾಗಲೇ ಮಾಡಿರುವಂತದ್ದು ಗಮನಿಸ್ತಾ ಇದ್ದೀವಿ. ಈ ಒಂದು ಭಾಗ ಏನಿದೆ ಇದನ್ನ ಈಗ ಇನ್ನಷ್ಟೇ ತೆರವು ಮಾಡಬೇಕಾಗಿದೆ. ಇಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮನೆಗಳು ಈ ಭಾಗದಲ್ಲಿ ಇದೆ. ಅಂದ್ರೆ ಮಧ್ಯದಲ್ಲಿ ಬಂಡೆ ಇದೆ, ಅದ್ರ ನಂತರದಲ್ಲಿ ಆಚೆ ಈಚೆ ಎರಡೂ ಕಡೆಯಲ್ಲೂ ಕೂಡ ಆ ಒಂದು ಶೆಡ್ನ ಮನೆಗಳನ್ನ ಕಟ್ಕೊಂಡು ಇಲ್ಲಿ ಜನ ವಾಸವನ್ನ ಮಾಡ್ತಾ ಇದ್ರು. ಸೊ ಈ ಭಾಗದಲ್ಲಿ ಇದ್ದಂತಹ ಜನರಿಗೆ ಏನು ಈಗಾಗಲೇ ಡೆಮಾಲಿಷನ್ ಆಗಿರ್ತಕ್ಕಂಥ ಜಾಗ ಏನಿದೆ ಅಲ್ಲಿ ಇರ್ತಕ್ಕಂಥ ಜನರಿಗೆ ಯಾವುದೇ ರೀತಿಯಂತ ಮಾಹಿತಿ ಸಿಕ್ಕಿರಲಿಲ್ಲ. ಬೆಳ್ಳಂಬೆಳಿಗ್ಗೆ ಬಂದು ಅಧಿಕಾರಿಗಳು ದಾಳಿ ಮಾಡಿದ್ರಿಂದಾಗಿ ಮನೆಯಲ್ಲಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ಗಳು ಆಧಾರ್ ಕಾರ್ಡ್ ಅವರಿಗೆ ಬೇಕಾದ ಡಾಕ್ಯುಮೆಂಟ್ಸ್ಗಳೇನಿದ್ದು ಅವೆಲ್ಲವೂ ಕೂಡ ಒಳಗಡೆ ಇದೆ. ಸೊ ಅವರು ಆರೋಪ ಮಾಡ್ತಿರುವಂತದ್ದು ಗ್ಯಾಸ್ ಸಿಲಿಂಡರ್ಗಳನ್ನ ತಕ್ಷಣದಲ್ಲಿ ಹೊರಗಡೆ ತೆಗಿರಿ ಅಂತೇಳಿ ಹೇಳಿದ್ರು ಅಷ್ಟೇ ಬಿಟ್ರೆ ಏನ್ ಮಾಡ್ತೀವಿ ಅಂತೇಳಿ ಹೇಳಿಲ್ಲ. ಅಂದ್ರೆ ಒಂದು ವೇಳೆ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆದ್ರೆ ಅವ್ರು ಸಾಯುವಂತಹ ಭೀತಿ, ನಮ್ಮ ಜೀವಕ್ಕೆ ಬೆಲೆ ಇಲ್ಲ. ಈ ಡಿಸೆಂಬರ್ನ ಚಳಿಯಲ್ಲಿ ಯಾವುದೇ ಇಂಟಿಮೇಷನ್ ಇಲ್ಲದೆ ನಮ್ಮನ್ನ ಮನೆಯಿಂದ ಹೊರಗಾಕಿರುವಂತದ್ದು ನಿಜಕ್ಕೂ ಕೂಡ ಕ್ರೂರ ಘಟನೆ. ಇದು ನಮಗೆ ನ್ಯಾಯ ಬೇಕು ಅಂತ ಹೇಳಿ ಇಲ್ಲಿಯ ನಿವಾಸಿಗಳು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಮುಲಾಜಿಲ್ಲದೆ JCBಗಳ ಮುಖಾಂತರವಾಗಿ ಈಗ ಮನೆ ಕೆಡುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಗಮನಿಸಬಹುದು ಅಲ್ಲಿರ್ತಕ್ಕಂಥ ನಿವಾಸಿಗಳು ಅಲ್ಲಿ ಮನೆಯಲ್ಲಿರ್ತಕ್ಕಂಥ ಒಂದು ಸಾಮಗ್ರಿಗಳನ್ನ ಆದಷ್ಟು ಬೇಗ ಎಲ್ಲಾದ್ರೂ ಒಂದ್ ಕಡೆ ಸಾಗಿಸುವಂತ ಕೆಲಸವನ್ನ ಜನ ಮಾಡ್ತಾ ಇದ್ದಾರೆ ಇಲ್ಲಿಯ ಜನ. ಆದ್ರೆ ಸಾಗಿಸೋದಕ್ಕೂ ಕೂಡ ಕಷ್ಟವಾಗುತ್ತೆ. ಇಕ್ಕಟ್ಟಿನ ಒಂದು ಜಾಗ ಆಗಿರೋದ್ರಿಂದಾಗಿ ಎಲ್ಲರೂ ಮನೆ ಖಾಲಿ ಮಾಡಬೇಕು ಒಂದೇ ಕ್ಷಣದಲ್ಲಿ ಅನ್ನುವಂಥ ವಾತಾವರಣ ಇಲ್ಲಿರೋದ್ರಿಂದಾಗಿ ಆ ಮನೆ ಖಾಲಿ ಮಾಡೋದಕ್ಕೂ ಕೂಡ ಜನ ಕಷ್ಟಪಡುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಸದ್ಯ ಪೊಲೀಸ್ ಅಧಿಕಾರಿಗಳು ಮತ್ತು GBA ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಸೇರಿ ಈ ಒಂದು ಫಕೀರ್ ಲೇಔಟ್ ನಲ್ಲಿರ್ತಕ್ಕಂತಹ 200ಕ್ಕೂ ಹೆಚ್ಚು ಮನೆಗಳನ್ನ ಇವತ್ತು ನೆಲಸಮ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ವಿಕಾಸ್ TV9 ಬೆಂಗಳೂರು. ಸೊ ಇದು ಕೋಗಿಲು ಕ್ರಾಸ್ ಬರುತ್ತಲ್ಲ, ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ಇರುವಂತಹ ಫಕೀರ್ ಲೇಔಟ್ನಲ್ಲಿ ಆಗಿರುವಂತಹ ಒಂದು ಡೆಮಾಲಿಷನ್ ಪ್ರಕ್ರಿಯೆ. ಬಟ್ ಇದು ಬರೀ ಇಂಥ ಚಿಕ್ಕ ಪುಟ್ಟದವ್ರ ಮೇಲೆ ಯಾಕೆ ಗದಾಪ್ರಹಾರ ಆಗುತ್ತೆ, ಯಾಕೆ ಶ್ರೀಮಂತರ ಒಂದು ಒತ್ತುವರಿ ತೆರವು ಮಾಡಲ್ಲ ಅನ್ನುವಂಥದ್ದು ಬಗ್ಗೆನೂ ಕೂಡ ಸಾಕಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇವೆ.